ಹಾಯ್ ಫ್ರೆಂಡ್ಸ್, ಫ್ರಂಟಲ್ಲಿ ಪ್ರಿನ್ಸೆಸ್ ಕಟ್ಟು, ಬ್ಯಾಕಲ್ಲಿ ಪಾಟ್ ನೆಕ್ಕು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈಸಿಯಾಗೆ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ವೇಸ್ಟ್ ಬಟ್ಟೆ ಅದು ಸಮ ಇಲ್ಲ, ಕಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಉದ್ದ ಬಂದು 14 ರೆಡಿ, 1 ಇಂಚು ಎಕ್ಸ್ಟ್ರಾ 15 ಇಡ್ತಾ ಇದ್ದೀನಿ. ಇದು ಬಟ್ಟೆ ಸ್ವಲ್ಪ ಲೈನಿಂಗು ಕ್ರೀಮ್ ಕಲರ್ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಆ ಸೈಡ್ ಈ ಸೈಡು ಒಂದು ಅಳತೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕಲ್ಲಿ ಓಪನ್ ಇರೋದ್ರಿಂದ, ಉಕ್ಸ್ ಪಟ್ಟಿ ಬರೋದ್ರಿಂದ 1/4 ಇಂಚಷ್ಟು ಬಿಡಬೇಕು ಮಾರ್ಜಿನ್ಗೆ. ನಾವು ಫ್ರಂಟಲ್ಲಿ 1/4 ಇಂಚಷ್ಟು ಬಿಡ್ತಾ ಇದ್ವಲ್ಲ, ಬ್ಯಾಕಲ್ಲಿ 1/4 ಇಂಚಷ್ಟು ಬಿಡಬೇಕು. ನೋಡಿ, ಆರ್ಮಲ್ಲು ಮಾಮೂಲಿ ಬ್ಲೌಸ್ಗೆಲ್ಲ 5/4 6 ಅಷ್ಟು ಇಡ್ತೀವಿ. ಇವಾಗ ಪಾಟ್ ನೆಕ್ ಆಗಿರೋದ್ರಿಂದ, ಬೋಟ್ ನೆಕ್ಕು ಮತ್ತು ಪಾಟ್ ನೆಕ್ಕು ಡಿಸೈನ್ ಹಿಂದೆ ಆಗಿರೋದ್ರಿಂದ ನಾನಿಲ್ಲಿ 6/4 ಇಡ್ತಾ ಇದ್ದೀನಿ. 6/4 ಅಥವಾ 7ಕ್ಕೂ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಅಲ್ಲಿ ಆರ್ಮಲ್ ಹತ್ರ ಎಷ್ಟು ಇಟ್ಟಿರ್ತೀವೋ ಇಲ್ಲಿ ಶೋಲ್ಡರು ನೆಕ್ಕು ಸೇರಿ ಅಷ್ಟು ಇಡಬೇಕು. ನಾನಿಲ್ಲಿ 6/4 ಇಡ್ತಾ ಇದ್ದೀನಿ. ಇದು ಬೋಟ್ ನೆಕ್ ಬರೋದ್ರಿಂದ ಇಷ್ಟು ಇಡಲೇಬೇಕು. ನಾವು ನಾರ್ಮಲ್ ಬ್ಲೌಸ್ಗಾದರೆ 5/4 6 ಇಡ್ತೀವಿ. ನೋಡಿ, ಸೆಂಟ್ರಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, 6/4 ಇದೆ. ಶೋಲ್ಡರ್ಗೆ 3 ಇಂಚು ತಗೊಂಡು ಇನ್ನು 3/4 ಇಂಚು ಬರುತ್ತೆ ನೆಕ್ಗೆ. ಬೋಟ್ ನೆಕ್ ಆಗಿರೋದ್ರಿಂದ ಅಷ್ಟು ಬೇಕಾಗುತ್ತೆ. ನೋಡಿ, ಬ್ಯಾಕಲ್ಲಿ ಉಕ್ಸ್ ಪಟ್ಟಿ ಬರೋದ್ರಿಂದ 1/4 ಇಂಚು ಮಾರ್ಜಿನ್ಗೆ ಬಿಡಬೇಕು. ನಾವು ಫ್ರಂಟಲ್ಲಿ ಬಿಡ್ತಾ ಇದ್ವಿ, ಬ್ಯಾಕಲ್ಲಿ ಉಕ್ಸ್ ಪಟ್ಟಿ ಬರೋದ್ರಿಂದ 1/4 ಇಂಚಷ್ಟು ಬಿಡಬೇಕು. ನೋಡಿ, 6/4 ಅದರಲ್ಲಿ 3 ಇಂಚು ಶೋಲ್ಡರು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು ಗೆರೆ ಎಳ್ಕೊಂಡು ನೋಡಿ, ಬೋಟ್ ನೆಕ್ಕು ನೆಕ್ ಬಂದಿಲ್ಲಿ 3/4 ಅಥವಾ 3/2 ಇಡ್ಬೋದು. ನಾನು ಇಲ್ಲಿ 3/2 ಇಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ 1 ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಶೇಪ್ ತೊಗೊಂಡ್ರೆ ನೀಟಾಗಿ ಬೋಟ್ ನೆಕ್ಕು ಬರುತ್ತೆ. ನೋಡಿ, ಅದು ಕ್ರೀಮ್ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ವೈಟ್ ಇದೆ, ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ, ಲೈಟಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಚೆಸ್ಟ್ ಲೂಸ್ ಬಂದು 9/4 ಇದೆ. ಇದು 37 ಎದೆ ಸುತ್ತಳತೆಯ ಬ್ಲೌಸು. ನೋಡಿ, ಮಾರ್ಜಿನ್ಗೆ 1.5 ಇಂಚು ಇಡ್ತಾ ಇದ್ದೀನಿ. ಇದು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ, ಸೊಂಟದ ಲೂಸ್ ಬಂದು 7.5 ಇದೆ. 1 ಇಂಚು ಮಾರ್ಜಿನ್ಗೆ, ಡಾಟ್ಗೆ 1.5 ಇಂಚು ಮಾರ್ಜಿನ್ಗೆ. ನೋಡಿ, ಒಂದು ಗೆರೆ ಎಳ್ಕೊಳ್ಬೇಕು. ಅಷ್ಟೊಂದು
ಕ್ರೀಮ್ ಕಲರ್ ಇರೋದ್ರಿಂದ ಲೈನಿಂಗು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ನಾವು 6 ಮುಕ್ಕಾಲು ತೊಗೊಂಡಿದ್ವಲ್ಲ, ಅರ್ಧ ಮಾಡಿಕೊಂಡು ಈ ಥರ ಅರ್ಧ ಮಾಡಿಲ್ಲ ಅಂದರೂ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದನೇ ಶೇಪ್ ತೊಗೊಳ್ಬೋದು. ನೋಡಿ, ಪಾಟ್ ನೆಕ್ಕು ನಮ್ಗೆ ನೋಡಿಕೊಂಡು, ನಮ್ಗೆ ಬ್ರಾಡ್ ಎಷ್ಟು ಬೇಕೋ ನೋಡಿಕೊಂಡು ಈ ಥರ ಮಾಡ್ಕೊಳ್ಬೇಕು. ನೋಡಿ, ಡೀಪ್ ಎಷ್ಟು ಬೇಕಾದರೂ ನೋಡಿ ಇಟ್ಕೊಂಡು ನಾನು ಈ ಬ್ಲೌಸ್ಗೆ ಇಷ್ಟೇ ಇಡ್ತಾಯಿದ್ದೀನಿ. ಬ್ಯಾಕಲ್ಲಿ ಉಕ್ಸ್ ಪಟ್ಟಿ ಬರುತ್ತೆ. ನೋಡಿ, ಈಗ ಕಟ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲ ಆರ್ಮಲ್ ಹತ್ರ ಕಟ್ ಮಾಡುವಾಗ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಒಂಚೂರು ಎಕ್ಸ್ಟ್ರಾ ಬಟ್ಟೆ ಇದ್ರೂ ಸುಕ್ಕಲು ಥರ ಆ ಥರ ಬರುತ್ತೆ. ಶೋಲ್ಡರ್ ಹತ್ರನೂ ಅಷ್ಟೇ 1/4 ಇಂಚಷ್ಟು ತೆಗಿಬೇಕಲ್ಲಿ. ನೋಡಿ, ಈ ಥರ ನೀಟಾಗಿ ಕೂರುತ್ತೆ, ಶೋಲ್ಡರು ಡ್ರಾಪ್ ಆಗಲ್ಲ. ನೋಡಿ, ಅಲ್ಲಿ 1/4 ಇಂಚಷ್ಟು ತೆಗೆದ್ಮೇಲೆ ಮಾಮೂಲಿ ಅಲ್ಲಿ ಅರ್ಧ ಇಂಚಿಗೆ ಆ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಮಾಡಬೇಕು. ನೋಡಿ, ಇಷ್ಟು ತೆಗಿಬೇಕು. ಬ್ಯಾಕಲ್ಲಿ ತೆಗ್ದಿರ್ತೀವಿ, ಫ್ರಂಟಲ್ಲೂ ತೆಗಿಬೇಕು. ನೋಡಿ, ಈಗ ಫ್ರಂಟು ಪ್ರಿನ್ಸೆಸ್ ಕಟ್ಟು. ನೋಡಿ, ಕ್ರಾಸ್ ಇದೆ ಬಟ್ಟೆ. ನೀಟಾಗಿ ಒಂದು ಗೆರೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ, ಈಗ ಇದು ಬ್ಯಾಕ್ ಪಾರ್ಟ್ ಇದೆಯಲ್ವಾ, ಅದ್ರ ಮೇಲೆ ಇಟ್ಟು ನೋಡಿ 1/4 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇಲ್ಲಿ ಉಕ್ಸ್ ಪಟ್ಟಿ ಬ್ಯಾಕಲ್ಲಿ ಬರೋದ್ರಿಂದ ಆ 1/4 ಇಂಚು ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಫ್ರಂಟಲ್ಲೂ ಜಾಸ್ತಿ ಆಗಿಬಿಡುತ್ತೆ. ನೋಡಿ, 1/4 ಇಂಚಷ್ಟು ಆಚೆ ಇಟ್ಟಿದ್ದೀನಿ ಬಟ್ಟೆ. ಸಮಾನ ಹಾಕ್ಕೊಳ್ಬಾರ್ದು. ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅದು ಹೇಗಿದೆಯೋ ಅದೇ ಥರ. ಸ್ಕೇಲಲ್ಲಿ ಒಂದ್ಸರಿ ಈ ಥರ ಗೆರೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಕಟ್ ಮಾಡೋವಾಗ. ನೋಡಿ, ಈ ಥರ ಮೇಲೆ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊಳ್ಬೇಕು. ನಾವೆಲ್ಲಿ ಮಾರ್ಕ್ ಮಾಡಿರ್ತೀವಿ ಮಾರ್ಜಿನ್ಗೆ ಎಕ್ಸ್ಟ್ರಾ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಡಾಟ್ ಹಾಕಿರಲಿಲ್ಲ ನಾನು ಆಗಲೇ, ಈಗ ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಯಾಕಲ್ಲಿ ಡಾಟ್ ಪಾಯಿಂಟ್ ಬರುತ್ತಲ್ವ, ನಾವು ಮಾರ್ಜಿನ್ ಎಲ್ಲಿಗೆ ಹಾಕಿರ್ತೀವಿ ಅಲ್ಲಿಂದ ಅರ್ಧ ಕರೆಕ್ಟಾಗಿ ಈ ಥರ ಡಾಟ್ ಹಾಕಬೇಕು. ನೋಡಿ, ನೀಟಾಗಿ ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ವೋ ನೀಟಾಗಿ ಆ ಥರ ಫ್ರಂಟ್ಗೂ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಫ್ರಂಟಲ್ಲೂ
ಬೋಟ್ ನೆಕ್ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ 1/4 ಇಂಚಷ್ಟು ಆಚೆ ಬರಬೇಕು. ನಾವು ಕರು ತೆಗಿತೀವಲ್ವ ಆಗ ಇದು ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ ನೀಟಾಗಿ ಆ ಗೆರೆ ಹಾಕಿರ್ತೀವಲ್ಲ, ಗೆರೆಯಿಂದ 1/4 ಇಂಚಷ್ಟು, ಗೆರೆಯಿಂದ 1/4 ಇಂಚಷ್ಟು ಆಚೆ ಬರಬೇಕು. ನೋಡಿ ಈ ಥರ ಬರಬೇಕು. ನೋಡಿ ಇಲ್ಲಿ ಡಾಟ್ ಪಾಯಿಂಟ್ಗೆ 10ವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ಗೆಲ್ಲ 10ವರೆ ಆದರೆ ಸಾಕಾಗುತ್ತೆ. ನೋಡಿ ಇಲ್ಲಿ 2ವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸೈಜ್ ಬ್ಲೌಸ್ಗೆಲ್ಲ ಸಾಕಾಗುತ್ತೆ. ಮತ್ತು ಇಲ್ಲಿ ಡಾಟ್ಗೆ 2ವರೆ. ನೋಡಿ ಇಲ್ಲಿ ನಾನು 3/4ಗೆ ಮಾಡ್ತಾ ಇದ್ದೀನಿ. ಈ ಸೈಡಿಂದ 4 ಎಲ್ಲ ಇಡ್ಬೋದು. ಈ ಅಳತೆಗೆ ನಾನು ಇಲ್ಲಿ 3/4 ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲೆ 3/4 ಇದೆ, ಕೆಳಗಡೆ 2ವರೆ ಇದೆ. ನೋಡಿ 1 ಇಂಚಷ್ಟು ಈ ಥರ ಮಾಡಿ ಈ ಥರ ಕರ್ವ್ ಶೇಪಲ್ಲಿ ಈ ಥರ ತೆಗಿಬೇಕು. ನೋಡಿ ಮೇಲೆ ಅರ್ಧ ಇಂಚಷ್ಟು ಹಿಂಗೆ ಮೇಲೆ ತೊಗೊಂಡು ನೋಡಿ ಈ ಥರ ಶೇಪ್ ತಗೊಳ್ಬೇಕು. ನಾವಲ್ಲಿ ಬಾಕ್ಸ್ ಹಾಕಿರ್ತೀವಲ್ವ, ಬಾಕ್ಸಿಂದ ಅಲ್ಲಿ ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಅರ್ಧಕ್ಕೆ ಹೋಗಬೇಕು. ಆ ಥರ ನೋಡಿ ನೀಟಾಗಿ ಬಂದಿದೆ. ನೋಡಿ ಇಲ್ಲಿ ಮಾರ್ಜಿನ್ಗೆ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವಿ. 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಮೇಲೆ ಅರ್ಧ ಇಂಚು, ಕೆಳಗಡೆ 1.5 ಇಂಚಷ್ಟು ಈ ಥರ ಎಕ್ಸ್ಟ್ರಾ ತೊಗೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಕಡಿಮೆ ಬರುತ್ತೆ, ಒಂಥರ ಟೈಟ್ ಆದಂಗೆ ಅಷ್ಟೊಂದು ಫಿಟ್ಟಿಂಗ್ ಬರಲ್ಲ. ನೋಡಿ ಇಲ್ಲಿ 1 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತೊಗೊಂಡು ನೋಡಿ ಈ ಥರ ನೀಟಾಗಿ ಬರುತ್ತೆ ಅವಾಗ. ನೋಡಿ ಇಲ್ಲೂ ಅಷ್ಟೇ ನಾವು ಬ್ಯಾಕಲ್ಲಿ ಅರ್ಧ ಇಂಚು ತೆಗ್ದಿದ್ದೀವಿ, ಫ್ರಂಟಲ್ಲಿ ಹಾಗೆ ತಗೊಳ್ಬೇಕು. ನೋಡಿ ಈ ಥರ ಸ್ವಲ್ಪ ಈ ಥರ ಶೇಪ್ ಕೊಟ್ಟರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಕ್ಸ್ಟ್ರಾ 1.5 ಇಂಚ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮೇಲೆ ಅರ್ಧ ಇಂಚು, ಕೆಳಗಡೆ 1.5 ಇಂಚಷ್ಟು. ನೋಡಿ ಈ ಥರ ನೀಟಾಗಿ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೆಗಿಬೇಕಲ್ವ, ಹಾಗೆ ಅದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ನೀಟಾಗಿ ಬಂತು. ನೋಡಿ ಈಗ ಪ್ರಿನ್ಸಸ್ ಕಟ್ಟು ಈಸಿಯಾಗಿ ಹೊಲ್ಕೊಳ್ಬೋದು. ನೋಡಿ ಕರು ಥರ ನೀಟಾಗಿ ಸ್ವಲ್ಪ ಶೇಪ್ ಕೊಡಬೇಕಿಲ್ಲಿ. ನೋಡಿ ನಾವು ಎರಡೂ ಜಾಯಿಂಟ್ ಮಾಡಿದಾಗ ಅಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಿದಾಗ ಅವೆರಡು ಒಂದೇ ಹತ್ರನೇ ಸಮಕ್ಕೆ ಅಲ್ಲಿಗೆ ಬರಬೇಕು ಸ್ಟಿಚ್ಚು.
ನೋಡಿ ಈ ಥರ. ನೋಡಿ ಮೇಲೆ ಇಲ್ಲಿ 1/4 ಇಂಚಷ್ಟು ಒಂಚೂರು ಈ ಥರ ತೆಗೆದ್ರೆ ನಮಗೆ ಕಂಕ್ಳ ಹತ್ರ ಸುಕ್ಕಲು ಅದೇನು ಬರಲ್ಲ. ನೋಡಿ ನೋಡಿ ಈಗ ಬ್ಯಾಕ್ ಆಗಲೇ ಕಟ್ ಮಾಡಲಿಲ್ಲ. ಒಂದು ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಕಟ್ ಮಾಡಿದ್ರೆ ನಾವು ಸ್ಟಿಚ್ ಮಾಡಿದಾಗ ಅದು ಶಾರ್ಪಾಗಿ ನೀಟಾಗಿ ಬರುತ್ತೆ. ಏನಾದರೂ ಬಟನ್ ಏನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಟ್ಟೆನಲ್ಲಿ ಆ ಥರ ಸ್ಟಿಚ್ ಮಾಡಿ ಬಿಡ್ಬೋದು. ನೋಡಿ ಈಗ ತೋಳು. ನೋಡಿ ನೀಟಾಗಿರೋ ಕಡೆ ಈ ಥರ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಇರೋದೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ನಾನು ಈ ಥರ 2 ಫೋಲ್ಡ್ ಈ ಥರ ಮಡ್ಚ್ಕೊಂಡಿದ್ದೀನಿ. ನೋಡಿ ಉದ್ದ ಬಂದು ನಾನು ಇಲ್ಲಿ 8ಗೆ ಇಡ್ತಾ ಇದ್ದೀನಿ. ರೆಡಿ 7, ಮಾರ್ಜಿನ್ 1 ಇಂಚು 8 ಇಂಚು. ನೋಡಿ ಕೆಳಗಡೆನೂ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಎಳ್ಕೊಂಡು ಇಲ್ಲಿ ಡೌನಿಂಗೆಲ್ಲ ಈ ಲೆಂತು 8 ಇರೋದ್ರಿಂದ 7 ಇರೋದ್ರಿಂದ 3 ಇಡ್ತಾ ಇದ್ದೀನಿ ನಾನು, ಸಾಕಾಗುತ್ತೆ. ಉದ್ದ ತೋಳು ಜಾಸ್ತಿ ಇದ್ದಾಗೆಲ್ಲ 3.25 3.75 ಇಡ್ಬೋದು. ನೋಡಿ ಇಲ್ಲಿ ತೋಳಿನ ಲೂಸ್ ಬಂದು 5.25. ನೋಡಿ ಇಲ್ಲಿ 1.25ಗೆ ಮಾರ್ಕ್ ಮಾಡಿಕೊಂಡು ನಾನು 7.75 ಇಡ್ತಾ ಇದ್ದೀನಿ. ಆರ್ಮಲ್ದು ಲೂಸು ನೋಡಿ ಈ ಥರ ಒಂದು ಶೇಪ್ ಈ ಥರ ತಗೊಂಡ್ರೆ ಆಯಿತು. ನೋಡಿ 1.25 ಇದೆಯಲ್ಲ, ಅಲ್ಲಿಂದ 6.25 ಬರುತ್ತೆ. 6.25 ಅರ್ಧ 3.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗಿಂತ ಇನ್ನೊಂದು ಗೆರೆ ಅಷ್ಟು ಜಾಸ್ತಿ ಇಟ್ಕೊಂಡು ಈ ಥರ ಶೇಪ್ ತಗೊಂಡ್ರೆ ಸ್ಲೀವ್ಸು ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಟ್ಟೆನೂ ಇರಲ್ಲ, ನೆರಿಗೆ ಆ ಥರ ಏನು ಸುಕ್ಕಲು ಬರಲ್ಲ. ನೋಡಿ ಈಗ ಕಟ್ ಮಾಡಿ ಒಂಚೂರು ಬಟ್ಟೆ ಸಾಲದು, ಆಮೇಲೆ ಬಟ್ಟೆ ಹಾಕ್ಕೊಳ್ತೀನಿ ನಾನು. ನೋಡಿ ಒಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಮೇಲೆ 2 ಲೇಯರ್ ಮಾತ್ರ ತಗೊಂಡು ಫ್ರಂಟದು ಈ ಥರ ಶೇಪ್ ತೆಗಿಬೇಕು. ನೋಡಿ ಸೆಂಟ್ರಲ್ಲಿ ಒಂದು ನಾಚ್ ಹಾಕ್ಕೊಂಡ್ರೆ ಅದು ಫ್ರಂಟಿಗೆ ಬರುತ್ತೆ. ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್.